ಯುದ್ಧದ ವಿಚಾರದಲ್ಲಿ ಯುದ್ಧ ಲಾಸ್ಟ್ ರೆಸಾರ್ಟ್ ಆಗಿರಬೇಕು ಅಂತ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ಇಡೀ ದೇಶಾದ್ಯಂತ BJPಯವರು ಯಾವ ರೀತಿ ಮುಗಿಬಿದ್ದರು. ಯುದ್ಧ ಬೇಡ ಅಂತ ಯಾರು ಹೇಳಿದ್ದು? ಈಗ ಯಾರು ಏನು ಮಾಡ್ತಾ ಇದ್ದೀರಿ ಸ್ವಾಮಿ? ಆ ಉಗ್ರರನ್ನ ನೀವು 28 ಜನ 26 ಜನ ಕೊಂದ್ರಲ್ಲ, ಅವ್ರನ್ನ ಎಲ್ಲಿ ಸಾಯಿಸಿದ್ದೀರಾ? ಅವ್ರು ಸತ್ತಿದ್ದಾರೆ ಅನ್ನುವಂಥದ್ದು ಭಾಳ ದಯಮಾಡಿ ಸ್ಪಷ್ಟೀಕರಣ ಕೊಡಿ. ಪ್ರಚಾರಕ್ಕೋಸ್ಕರ ಇಡೀ ದೇಶವನ್ನೇ ನೀವು ಅಡಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ಎಷ್ಟರ ಮಟ್ಟಿಗೆ ಸರಿ? ಬಹಳ ದುಃಖ ತರುವಂಥ ಒಂದು ಸಂಗತಿ. ನಾವು ಎಲ್ಲೂ ಮಾತಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ. ಏನಾದರೂ ಪ್ರಶ್ನೆ ಕೇಳಿದರೆ ಏನು ದೇಶದ ವ್ಯವಸ್ಥೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಕೇಳಿದರೆ ದೇಶದ್ರೋಹಿ ಪಟ್ಟ ಕಟ್ಟುವಂಥ ಕೆಲಸವನ್ನು BJPಯವರು ಮಾಡ್ತಾರೆ. ಆ ಟ್ರೋಲಲ್ಲಿ BJP ಭಕ್ತರು ₹2 ಟ್ರೋಲ್ ಮಾಡುವಂಥ ಭಕ್ತರು ಭಾಳ ಹೀನಾಯವಾಗಿ, ಭಾಳ ಕೇವಲವಾಗಿ ಕಾಂಗ್ರೆಸ್ ವಿರುದ್ಧ ಮಾತಾಡೋರ ವಿರುದ್ಧ ಮೆಸೇಜ್ ಹಾಕುವಂಥದ್ದು, ಕಮೆಂಟ್ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಭಾಳ ನೋವಿನ ಸಂಗತಿ. 26 ಜನ ಹೆಣ್ಣು ಮಕ್ಕಳು ಕುಂಕುಮ ಕಳ್ಕೊಂಡ್ರಲ್ಲ, ಅದಕ್ಕೆ ಉತ್ತರವನ್ನು ಬರೀ ಟೈಟ್ಲ್ ಮೂಲಕ ಹೇಳ್ತಾ ಇದ್ದೀರಾ. ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಟೈಟ್ಲ್ ಮೂಲಕ ನೀವು ಮುಗಿಸ್ಬಿಟ್ರ ಕೆಲಸನ. ಅದು ದಯಮಾಡಿ ಹೇಳಿ. ನಾವು ಕಾಯ್ತಾ ಇದ್ದೀವಿ. ಯುದ್ಧ ಶುರು ಮಾಡಿದ್ದೆ ಆವಾಗ, ಕದನವನ್ನು ಘೋಷಣೆ ಮಾಡಿದ್ದೆ ಆವಾಗ, ಯಾರನ್ನು ಕೇಳಿ ವಿರೋಧ ಪಕ್ಷ ನಾಯಕರನ್ನ ಮತ್ತು ನಿಮ್ಮ ಅಟ್ಲೀಸ್ಟ್ ನಮ್ಮನ್ನು ಬಿಟ್ಬಿಡ್ರಿ. ನಿಮ್ಮನ್ನು ಗೆಲ್ಲಿಸಿದ್ರಲ್ಲ MPಗಳನ್ನು, ನಿಮ್ಮ ಮಂತ್ರಿಗಳನ್ನು ಕರೆದು ಮೀಟಿಂಗ್ ಮಾಡಿ ಡಿಸಿಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ನೀವು. ಮುಂದುವರಿಯುತ್ತದೆ. ಸಿಂಧು ನದಿ ಏನಿದೆ ಅದನ್ನು ನಿಲ್ಲಿಸ್ತೀವಿ. ಈಗ ನಾನೇ ನೋಡಿ, ಬಿಗಿನಿಂಗಲ್ಲಿ ಅವರು ಸಿಂಧು ನದಿನ ನಿಲ್ಲಿಸ್ತೀವಿ ಅಂತ ಅಂದಾಗ ನಾನು ಒಬ್ಬ ಸಿವಿಲ್ ಇಂಜಿನಿಯರು, ಇರಿಗೇಷನಲ್ಲಿ ನನಗೊಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನದಿ ನೀರನ್ನು ಎಲ್ಲಾದರೂ ನಿಲ್ಲಿಸುವಂಥದ್ದಕ್ಕೆ ಅವಕಾಶ ಇದೆಯಾ? ಜನಗಳಿಗೆ ಯಾಕೆ ದಿಕ್ಕು ತಪ್ಪಿಸ್ತೀನಿ ಅಂತ ನಾನೇ ಹೇಳಿದ್ದೆ. ಅದಕ್ಕೆ ಏನಪ್ಪ ಏನು ಟ್ರೋಲು ಮಾಧ್ಯಮದಲ್ಲಿ ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವಿರುದ್ಧ ಬೈದರು ಬರೆದ್ರು. ಸಿಂಧು ನದಿ ನಿಲ್ಲಿಸ್ತೀವಿ ಅಂದಮೇಲೆ ಮತ್ತೆ ಯಾಕೆ ನೀರು ಬಿಟ್ಟಿದ್ರಿ ಈಗ? ಸರ್, ಸಿಂಧು ನದಿ ವ್ಯಾಪ್ತಿನಲ್ಲಿ ಸುಮಾರು 9 ನದಿಗಳೇನು ಬರ್ತವೆ. ಕೃತಕ ಪ್ರವಾಹ ಸೃಷ್ಟಿ ಅಂತಾರೆ. ಅದನ್ನೇ ಹಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ. ನಾನು ಹೇಳ್ತಾ ಇರುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸರ್. ನೀರನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಸರ್. ಈಗ ನಮ್ಮ KRS ಡ್ಯಾಮ್ ಥರ ಅಲ್ಲ, ಮಳೆ ಬಿದ್ದಾಗ ನೀರು ಬರುತ್ತೆ ಅನ್ನುವಂಥ ರೀತಿ ಅಲ್ಲ. ಅಲ್ಲಿ 365 ಡೇಸು ನೀರು ಉತ್ಪತ್ತಿಯಾಗಿ ನೀರು ಹರಿಯುತ್ತೆ. ಬೇಸಿಗೆ ಕಾಲದಲ್ಲಿ ಬಿಸಿಲಿಗೆ ಹಿಮ ಕರಗಿ ನೀರು ಆಗಿ ಬರುತ್ತೆ. ಅದು 3 ದಿವಸದ ಮೇಲೆ ನೀವು ಇಟ್ಕೊಳ್ಳೋಕ್ಕಾಗಲ್ಲ, ಡ್ಯಾಮ್ ಹೊಡೆದೋಗುತ್ತೆ. ಆಮೇಲೆ ಆ ನೀರನ್ನು ನಾವು ಇರಿಗೇಷನ್ಗೆ ನಾವು ಉಪಯೋಗಿಸ್ತಾ ಇಲ್ಲ, ಬರೀ ಪವರ್ ಜನ್ರೇಷನ್ಗೋಸ್ಕರ 9000 ಮೆಗಾವ್ಯಾಟ್ಸ್ ಪವರ್ ಉತ್ಪತ್ತಿ ಆಗುತ್ತೆ. ನಾವು 3 ದಿವಸ ಇಟ್ಕೊಂಡು ಆದಮೇಲೆ ಮತ್ತೆ ಆ ನೀರನ್ನ ಬಿಡಲೇಬೇಕು, ಅಂತ ಹೊಡೆದೋಗುತ್ತೆ ನೀರು. ಅದೊಂದು ಬಿಟ್ಟರೆ ನೀವು ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರಿ. ಎಲ್ಲ ಬರೀ ಸುಳ್ಳು ಹೇಳ್ಕೊಂಡು ಎಷ್ಟು ದಿವಸ ನೀವು ಇಷ್ಟು ಸುಳ್ಳು ಹೇಳ್ತಾ ಇದ್ದೀರಿ. ನಾವು ಅದಕ್ಕೆ ಕಾಂಗ್ರೆಸ್ನವ್ರು ಏನು ಮಾತಾಡ್ತಾ ಇಲ್ವಲ್ಲ, ಯಾವ ಪ್ರಶ್ನೆನೂ ಕೇಳ್ತಾ ಇಲ್ವಲ್ಲ. ಯಾಕೆಂದ್ರೆ ಕೇಳಿದ್ರೆ ಅದನ್ನು ಬೇರೆ ರೀತಿ ತಿರುಗಿಸುವಂಥ ಕೆಲಸವನ್ನು ಮಾಡ್ತಾರೆ, ನಮ್ಮ ವಿರುದ್ಧನೇ ತಿರುಗಿಸುವಂಥ ಕೆಲಸವನ್ನು ಮಾಡ್ತಾರೆ, ದೇಶದ್ರೋಹ ಪಟ್ಟ ಕಟ್ಟುವಂಥ ಕೆಲಸ ನಮಗೆ ಮಾಡ್ತಾರೆ. ಯಾವ ಪ್ರಶ್ನೆನೂ ಕೇಳಿದಾಗ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ. ಅದು ಯಾವಾಗ ಉತ್ತರ ಕೊಡ್ತಾರೋ ಕೊಡಲಿ ಜನಗಳಿಗೆ. ಕದನ ವಿರಾಮ ಅನ್ನೋದು ರಾಜಕೀಯ ಲಾಭಕ್ಕೋಸ್ಕರ ಆಗ್ತಾಯಿದೆ ಅಂತ ಅನ್ನುವಂಥ ಜನಗಳು ಕೇಳ್ತಾವ್ರೆ. ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರಿ? ಯಾರನ್ನ ಕೇಳಿ ಘೋಷಣೆ ಮಾಡಿದ್ರಿ? ಯುದ್ಧ ಯಾವಾಗ ಘೋಷಣೆ ಮಾಡಿದ್ರಿ? ಯುದ್ಧನ ಯಾವಾಗ ಘೋಷಣೆ ಮಾಡಿದ್ರಿ ಅಫಿಷಿಯಲ್ಲಾಗಿ? ಅದಕ್ಕೆ ಕದನ ವಿರಾಮವನ್ನು ಘೋಷಣೆ ಮಾಡುವಂಥದ್ದಕ್ಕೆ ಹೇಳಿದ್ದೆ ಯಾರನ್ನ ಕೇಳಿದ್ರಿ ನೀವು? ಅಮೇರಿಕನ್ ಪ್ರೆಸಿಡೆಂಟ್ ಬೆಳಗ್ಗೆ 10 ಗಂಟೆಗೆ ಕದನ ವಿರಾಮ ಅಂತ ಘೋಷಣೆ ಮಾಡಿದ್ಮೇಲೆ ಸಾಯಂಕಾಲ 5 ಗಂಟೆಗೆ ನೀವು ಘೋಷಣೆ ಮಾಡ್ತೀರಿ ಅಂದರೆ ಅಮೇರಿಕಾ ವಾಟ್ ಬಿಸ್ನೆಸ್ ಅಮೇರಿಕಾ ಹ್ಯಾಸ್ ಗಾಟ್ ಟು ಇಂಟರ್ಫಿಯರ್ ವಿತ್ ಇಂಡಿಯನ್ ಅಫೇರ್, ಇಂಟರ್ನಲ್ ಅಫೇರ್ ಅನ್ನುವಂಥದ್ದು ಸ್ಪಷ್ಟಪಡಿಸಲಿ. ವೆದರ್ ಇಂಡಿಯಾ ಈಸ್ ಬೀಂಗ್ ಪ್ಲಜ್ಡ್ ವಿತ್ ಅಮೇರಿಕಾ, ಡೊನಾಲ್ಡ್ ಟ್ರಂಪ್ ಕೈಯಲ್ಲಿದೆಯಾ ಅನ್ನುವಂಥದ್ದು ಹೇಳಿ.